ದೇವರು ನಮ್ಮನ್ನು ಅವರ ಸೃಷ್ಟಿಯಲ್ಲಿ ಸೃಷ್ಟಿಸಿ ನಮಗೆ ಏನು ಬೇಕು ಎಲ್ಲವನ್ನು ಕೊಟ್ಟ ಸರ್ವೇಶ್ವರನಾದ ದೇವರಿಗೆ ನಾವು ವಂದಿಸೋಣ, ಸ್ತುತಿಸೋಣ. ಇಂದು ರಾತ್ರಿ ಕೊನೆಗೊಳ್ಳುವ ಈ ವರುಷ ದೇವರಿಗೆ ವಂದಿಸೋಣ. ಈ ಪೂರ್ತಿ ವರ್ಷದಿಂದ ನಮ್ಮನ್ನು ಒಳ್ಳೆ ರೀತಿಯಾಗಿ ಕಾಪಾಡಿದ್ದಕ್ಕೆ ಮತ್ತು ನಮ್ಮ ವೈಯಕ್ತಿಕ ಜೀವನದಲ್ಲಿ ಎಷ್ಟೊಂದು ಒಳ್ಳೆಯದನ್ನು ಮಾಡಿದ್ದಾರೆ ಅಲ್ಲವೇ? ಅದನ್ನು ನೆನಪಿಸಿಕೊಂಡು ಸ್ತೋತ್ರ ಹೇಳೋಣ. ಯೇಸುವೇ ಸ್ತೋತ್ರ. 1 ಸಮುವೇಲನು 12ನೇ ಅಧ್ಯಾಯ 24ನೇ ವಚನ. ನೀವಾದರೂ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು. ಎಷ್ಟು ಒಳ್ಳೆಯ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ ದೇವರು. ಥ್ಯಾಂಕ್ ಯು ಜೀಸಸ್. ಆದ್ದರಿಂದ ನಾವು ನಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ನೆನೆಸಿಕೊಂಡು ನಮ್ಮ ದಿನ ರಾತ್ರಿ ಇರಬಹುದು, ಹಗಲಿರಬಹುದು, ನಮ್ಮ ಜೀವಿತದಲ್ಲಿ ಒಳ್ಳೆಯ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡಿದ ನಮ್ಮ ಯೇಸುವನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ, ವಂದಿಸುತ್ತಾ, ಸ್ತುತಿಸುತ್ತಾ ಬರಬೇಕು ಎಂದು ಈ ವಾಕ್ಯ ನಮಗೆ ನೆನಪಿಸುತ್ತಾ ಇದೆ. ಇಂದು ರಾತ್ರಿ ಕಳೆದರೆ ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಹಾಗೂ ಹೊಸ ವರ್ಷ ನೋಡಲಿದ್ದೇವೆ. ಮತ್ತು ಒಂದು ವಿಷಯ ನಾವು ನೆನಪಿಸಿಕೊಳ್ಳಬೇಕು. ಅದು ಏನೆಂದರೆ 2023 ಜನವರಿಯಿಂದ ಡಿಸೆಂಬರ್ವರೆಗೂ ಏನೆಲ್ಲ ಮಹತ್ಕಾರ್ಯಗಳನ್ನು ಮಾಡಿದ್ದನ್ನು ನಾವು ನೆನೆಸಿಕೊಳ್ಳುತ್ತಾ ಸ್ತುತಿಸುತ್ತಾ ಈ 2024 ಹೊಸ ವರ್ಷವನ್ನು ಆಶೀರ್ವದಿಸಲು ಸಾಧ್ಯ ಅವರಿಗೆ. ಹಾಗಾದರೆ ಈ ರಾತ್ರಿ ವೇಳೆಯಲ್ಲಿ ನೆನಪಿಸಿಕೊಳ್ಳೋಣ, ನಮ್ಮ ಜೀವಿತದಲ್ಲಿ ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ನಡೆದಿದ್ದ ವಿಷಯವನ್ನು ಮತ್ತು ನನ್ನಿಂದ ನಿಮ್ಮಿಂದ ದೇವರ ಮಹಿಮೆಯನ್ನು ಪ್ರಕಟವಾದುದನ್ನು ನೆನೆಸಿಕೊಂಡು ಸ್ತುತಿಸೋಣ. ಥ್ಯಾಂಕ್ ಯು ಜೀಸಸ್. ಮತ್ತು ಸಾಲದ ಭಾರದಿಂದ ಬಿಡುಗಡೆ ಕೊಟ್ಟ ದೇವರಿಗೆ ಸ್ತೋತ್ರ ಹೇಳೋಣ. ಕಷ್ಟ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟರು, ನಿದ್ರೆಹೀನತೆಯಿಂದ ಬಿಡುಗಡೆ ಕೊಟ್ಟರು, ಮನೆ ಮತ್ತು ಕುಟುಂಬದ ಸಮಸ್ಯೆಯಿಂದ, ರೋಗಗಳಿಂದ, ಕೆಲಸ ಕಾರ್ಯಗಳಿಂದ ಬಿಡುಗಡೆ ಕೊಟ್ಟರು, ಮರಣದ ಹಾಸಿಗೆಯಿಂದ ಕಾಪಾಡಿದರು, ಅಪಘಾತದಿಂದ ಕಾಪಾಡಿದರು, ಕ್ರೂರ ಮೃಗಗಳಿಂದ ಕಾಪಾಡಿದರು, ದುಷ್ಟ ಮನುಷ್ಯರಿಂದ, ಕೆಟ್ಟ ವೈರಸ್ಗಳಿಂದ ಕಾಪಾಡಿದರು. ಒಳ್ಳೆಯ ಊಟ ಕೊಟ್ಟು, ಒಳ್ಳೆಯ ನಿದ್ರೆ ಕೊಟ್ಟು, ಗಾಳಿ ಬೆಳಕು ಕೊಟ್ಟ ದೇವರಿಗೆ ಸ್ತೋತ್ರ. ನಮ್ಮನ್ನು ಪೋಷಿಸಿದ ದೇವರಿಗೆ ಸ್ತೋತ್ರ ತಂದೆಯೇ. ನನ್ನ ಕುಟುಂಬದಲ್ಲಿ ಮಹಿಮೆ ಕಾರ್ಯಗಳನ್ನು ಮಾಡಿದರು. ಹೀಗೆಯೇ ಹಲವಾರು ಕಾರ್ಯಗಳಿಂದ ಈ ವರ್ಷ ಮಾಡಿದ್ದಾರೆ ನಮ್ಮ ದೇವರು. ಆದ್ದರಿಂದ ಅದನ್ನು ನೆನಪಿಸಿಕೊಂಡು ಸ್ತುತಿಸಬೇಕು. ಆಗ ದೇವರ ಹೃದಯ ಎಷ್ಟೊಂದು ಸಂತೋಷ ಪಡುತ್ತದೆ ಅಲ್ಲವೇ? ಆಗ ಅವರು ನಮ್ಮ ಜೊತೆ ಸದಾ ಇರುತ್ತಾರೆ. ಈ ಕ್ಷಣ ಇಂದು ರಾತ್ರಿ ನೆನಪಿಸಿಕೊಳ್ಳುತ್ತಾ ನೋಡುತ್ತೀರಾ? ನಿಮಗೆ ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಮತ್ತು ಆಶ್ಚರ್ಯಕರವಾದ ಕಾರ್ಯಗಳನ್ನು, ಅದ್ಭುತವಾದ ಕಾರ್ಯಗಳನ್ನು, ಅತಿಶಯ ಮಾಡಿದಂಥ ಕಾರ್ಯವನ್ನು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟದನ್ನು ನೆನಪಿಸಿ ನೋಡಿದ್ದೀರಾ? ಸ್ತುತಿಸಿ ನೋಡಿದ್ದೀರಾ? ಈಗ ನೆನಪಿಸಿಕೊಂಡು ಸ್ತುತಿಸಿ ನೋಡೋಣವಾ? ಹೌದು, ನಾವು ಸ್ತುತಿಸೋಣ. ದೇವರನ್ನು ಹೆಚ್ಚೆಚ್ಚಾಗಿ ಸ್ತುತಿಸೋಣ. ಅವರು ನಮ್ಮ ಜೊತೆ ಇದ್ದದ್ದಕ್ಕಾಗಿ ಈ 2024 ನೋಡುವ ಅವಕಾಶ ನಮಗೆ ಸಿಕ್ಕಿದೆ. ಥ್ಯಾಂಕ್ ಯು ಜೀಸಸ್. ಪ್ರೀತಿಯ ದೇವರ ಮಕ್ಕಳೇ, ಇಂದು ರಾತ್ರಿ ನಾವೆಲ್ಲರೂ ಒಂದು ಕ್ಷಣ ಮೊಣಕಾಲೂರುಣವೇ? ಕೈಗಳನ್ನೆತ್ತಿ, ದೇವರೇ, ನೀವು ಮಹಿಮೆಯ ದೇವರು. ಈ ವರ್ಷದಲ್ಲಿ ನನಗೋಸ್ಕರ ಮಾಡಿದ ಮಹಿಮೆಯ ಕಾರ್ಯಗಳಿಗಾಗಿ ಸ್ತೋತ್ರ. ನನ್ನ ಕುಟುಂಬದಲ್ಲಿ ಮಹಿಮೆಯರ ಕಾರ್ಯಗಳಿಗಾಗಿ ಸ್ತೋತ್ರ. ನನ್ನ ವ್ಯಾಪಾರದಲ್ಲಿ, ಕೆಲಸದಲ್ಲಿ, ಓದುವುದರಲ್ಲಿ ಮಾಡಿದ ಮಹಿಮೆಯ ಕಾರ್ಯಗಳಿಗಾಗಿ ಸ್ತೋತ್ರ. ನನ್ನ ಸೇವೆಯಲ್ಲಿ ಮಾಡಿದ ಮಹಿಮೆಯ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರ. ನೀವು ಮಹಿಮೆಯ ದೇವರು ಎಂದು ತೋರ್ಪಡಿಸಿದ್ದೀರಿ. ಆಶ್ಚರ್ಯಕರವಾದ ಮಹಿಮೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಎಷ್ಟೋ ದಿನಗಳು, ಎಷ್ಟೋ ತಿಂಗಳುಗಳು, ಎಷ್ಟೋ ವರ್ಷಗಳು ನಿದ್ರೆ ಇಲ್ಲದೆ ಪರಿತಪಿಸುವುದನ್ನು ಹೋಗಲಾಡಿಸಿ ಒಳ್ಳೆಯ ನಿದ್ರೆಯನ್ನು ದಯಪಾಲಿಸಿದ ಯೇಸುವೇ ನಿಮಗೆ ಸ್ತೋತ್ರ. ಡಿಪ್ರೆಷನ್ನಿಂದ ಬಳಲುತ್ತಿದ್ದ ನನ್ನನ್ನು ಕಾಪಾಡಿದ ದೇವರೇ ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಆಮೇನ್ ತಂದೆಯೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್.